ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂತಹ ಒಂದು ಹೇಳಿಕೆ ಈಗ ರಾಷ್ಟ್ರಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಇರಾನ್ ವಿರುದ್ಧ ಈ ಒಂದು ಯುದ್ಧವನ್ನ ವಿಸ್ತರಣೆ ಮಾಡುವಂತ ಉದ್ದೇಶ ನಮ್ದಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಯುದ್ಧ ಭೂಮಿಯಿಂದ ಹಿಂದೆ ಸರಿದ್ರ ಡೊನಾಲ್ಡ್ ಟ್ರಂಪ್ ಅನ್ನು ಪ್ರಶ್ನೆ ಹುಟ್ಟುತ್ತಾ ಇದೆ. ಈಗ ಇರಾನ್ ಯುದ್ಧ 2 ರಿಂದ 3 ವಾರಗಳಲ್ಲಿ ಕೊನೆಗೊಳ್ಳಲಿದೆ. ಅಮೆರಿಕ ಸೇನೆ ದಾಳಿ ನಿಲ್ಲಿಸಿ ವಾಪಸ್ ಆಗಮಿಸಿದೆ ಅಂತ ಹೇಳಿ ಇದೀಗ ಟ್ರಂಪ್ ಕೊಟ್ಟಿರುವಂತದ್ದು ಹೇಳಿಕೆ. ಇನ್ನ ಟ್ರಂಪ್ ಸೇನೆ ಇರಾನ್ನಿಂದ ವಾಪಸ್ ಆಗಿದ್ದಾರೆ. ಬಳಿಕ ತೈಲ ಬೆಲೆ ಇಳಿಯಲಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂತಹ ಹೇಳಿಕೆ ಇದು. ಯುದ್ಧ ಭೂಮಿಯಿಂದ ಹಿಂದೆ ಸರಿತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ನಿನ್ನೆಯೂ ಕೂಡ ಸಂಜೆ 6:30 ಒಂದು ಸುದ್ದಿಗೋಷ್ಠಿ ಇತ್ತು. ಅದರಲ್ಲೂ ಕೂಡ ಬಹಳಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ, ಬಹಳಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ರೀತಿಯಾಗಿ ಈಗ ಬಹುಶಃ ಶೀಘ್ರವೇ ಈ ಒಂದು ಯುದ್ಧ ನಿಲ್ಲಬಹುದಾ ಅನ್ನುವಂಥದ್ದು ಈಗ ಸದ್ಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂತಹ ಹೇಳಿಕೆ ಇದು. ಅಮೆರಿಕ ಸೇನೆ ಈಗ ದಾಳಿಯನ್ನ ನಿಲ್ಲಿಸುತ್ತೆ. ಅದರಲ್ಲೂ ಕೂಡ ಇರಾನ್ಗೆ ಏನು ಅಮೆರಿಕ ಸೇನೆಯನ್ನ ಕಳಿಸಲಾಗಿತ್ತು ಅದೆಲ್ಲವೂ ಕೂಡ ಈಗ ವಾಪಸ್ ಆಗಮಿಸಿದೆ. ಇರಾನ್ನಿಂದ ವಾಪಸ್ ಆಗಮಿಸಿರುವಂತದ್ದು ಅಮೆರಿಕ ಸೇನೆ. ಕಾರಣ ಇಲ್ಲಿ ಸುಮಾರು ಇವರ ಸೇನೆಯನ್ನ ಅಮೆರಿಕ ಸೇನೆಯನ್ನ ಇರಾನ್ಗೆ ಕಳಿಸಲಾಗಿತ್ತು. ಅದಾದ ನಂತರ ಈಗ ಎಲ್ಲರೂ ಕೂಡ ವಾಪಸ್ ಆಗಿದ್ದಾರೆ. ಅದಾದ ನಂತರ ಯಾವಾಗ ಈ ಒಂದು ಯುದ್ಧ ನಿಲ್ಲುತ್ತೆ, ಯಾವಾಗ ಈ ಒಂದು ದಾಳಿ ನಿಲ್ಲುತ್ತಲ್ಲ, ಅದಾದ ನಂತರ ತೈಲ ಬೆಲೆ ಕಡಿಮೆ ಆಗುತ್ತೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂತಹ ಹೇಳಿಕೆ ಇದು. ಕಾರಣ ಏನು ಅಂತಂದ್ರೆ ಬಹಳಷ್ಟು ಆರ್ಥಿಕವಾಗಿ ಹೊಡೆತ ಬೀಳ್ತಾ ಇದೆ ಅಮೆರಿಕಾದಲ್ಲೂ ಕೂಡ. ಹಾಗಾಗಿ ಈಗ ಇರಾನ್ ಪುನರ್ ನಿರ್ಮಾಣಕ್ಕೆ 15 ರಿಂದ 20 ವರ್ಷಗಳು ಬೇಕಾಗುತ್ತೆ. ನಾವು ಇರಾನ್ನ ಅಗತ್ಯ ವಸ್ತುಗಳನ್ನ ನಾಶ ಮಾಡ್ತೀವಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಇಲ್ಲಿ ಹುಚ್ಚುತನ ತೋರಿಸ್ತಾ ಇದ್ದಾರೆ. ನಾವು ಇರಾನ್ ಅವರನ್ನ ಬಹಳ ಹಿಂದಕ್ಕೆ ತಳ್ಳಿದ್ದೀವಿ. ಪರಮಾಣು ಶಸ್ತ್ರಾಸ್ತ್ರಗಳ ಮೇಲೆ ದಾಳಿ ನಮ್ಮ ಗುರಿಯಲ್ಲ. ಇರಾನ್ನ ಆಡಳಿತ ಬದಲಾವಣೆಯೂ ನಮ್ಮ ಗುರಿಯಲ್ಲ. ಇರಾನ್ನ ಆಡಳಿತವನ್ನ ಈಗಾಗಲೇ ಬದಲಾಯಿಸಿದ್ದೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಒಂದು ಕಡೆ ಯುದ್ಧ ನಿಲ್ಲಿಸಬೇಕು ಅಂತ ಹೇಳುದು, ಮತ್ತೊಂದು ಕಡೆ ಇರಾನ್ನ ಪುನರ್ ನಿರ್ಮಾಣಕ್ಕೆ ಸುಮಾರು 15 ರಿಂದ 20 ವರ್ಷ ಬೇಕು, ಎಲ್ಲವೂ ಕೂಡ ಸರ್ವನಾಶ ಮಾಡಿದ್ದೀವಿ ಅಂತ ಹೇಳಿ ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ಉಚ್ಚತನವನ್ನ ತೋರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಇರಾನ್ನ ಕೆಲವೊಂದು ಅಗತ್ಯ ವಸ್ತುಗಳನ್ನ ನಾಶ ಮಾಡ್ತೀವಿ, ಒಂದು ಕಡೆ ಯುದ್ಧ ನಿಲ್ಲಿಸ್ತೀವಿ ಅಂತ ಹೇಳೋದು, ಮತ್ತೊಂದು ಕಡೆ ಮೆಂಟ್ಲ ತರ ಈಗ ಎಲ್ಲ ಒಂದು ವಸ್ತುಗಳನ್ನ ನಾಶ ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಹೇಳುವಂಥದ್ದು. ಹಾಗಾಗಿ ಇಲ್ಲಿ ರಾಷ್ಟ್ರಮಟ್ಟದಲ್ಲಿ ಚರ್ಚೆ ಆಗೋದು ಡೊನಾಲ್ಡ್ ಟ್ರಂಪ್ ಒಬ್ಬ ಹುಚ್ಚ ಅಂತ ಇದೇ ಒಂದು ಕಾರಣಕ್ಕೋಸ್ಕರ ಚರ್ಚೆ ಆಗುತ್ತೆ ನೋಡಿ. ಮೊದಲನೇದಾಗಿ ನಿನ್ನೆ ಹೇಳಿದ್ದು ಈ ಒಂದು ಯುದ್ಧವನ್ನ ವಿಸ್ತರಣೆ ಮಾಡುವಂತ ಉದ್ದೇಶ ನಮ್ದಲ್ಲ. ಹರ್ಮುಜ್ ಜಲಸಂಧಿ ಓಪನ್ ಮಾಡ್ಲಿ ಅಥವಾ ಬಿಡ್ಲಿ, ಯುದ್ಧ ನಿಲ್ಲಿಸ್ತೀವಿ, ನಮ್ಮ ಸೇನೆ ವಾಪಸ್ ಕರ್ಕೊಳ್ತೀವಿ, ಈ ರೀತಿಯಾಗಿ ಹೇಳಿದ್ದು. ಅದಾದ ನಂತರ ಕೆಲವೊಂದು ಪ್ರಮುಖ ವಸ್ತುಗಳನ್ನ ಈಗ ನಾವು ನಾಶ ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಇರಾನ್ ಅವರನ್ನ ಬಹಳ ಹಿಂದಕ್ಕೆ ತಳ್ಳ ಹಾಕ್ಬಿಟ್ಟಿದ್ದೀವಿ. ಈಗಾಗಲೇ ವಾಪಸ್ ಎಲ್ಲವೂ ಕೂಡ ರಿಕವರಿ ಆಗಬೇಕು ಅಂತಂದ್ರೆ 15 ರಿಂದ 20 ವರ್ಷ ಬೇಕಾಗುತ್ತೆ. ಆದ್ರೂ ಕೂಡ ಕೆಲವೊಂದು ವಸ್ತುಗಳನ್ನ ಈಗಾಗಲೇ ನಾಶ ಮಾಡಿದೀವಿ. ಇನ್ನ ಬೇರೆ ಎಲ್ಲವೂ ಕೂಡ ಅಂತಂದ್ರೆ ಅಲ್ಲಿನ ಇರಾನ್ನ ಆಡಳಿತ ಬದಲಾಯಿಸೋದು ಅಥವಾ ಅಲ್ಲಿ ಹೋಗಿ ನಾವು ಆಡಳಿತ ಮಾಡುವಂಥದ್ದು ನಮ್ಮ ಉದ್ದೇಶ ಅಲ್ಲ. ಕಾರಣ ಏನು ಅಂತಂದ್ರೆ ಇರಾನ್ನ ಆಡಳಿತವನ್ನ ಈಗಾಗಲೇ ನಾವು ಬದಲಾಯಿಸಿದೀವಿ ಅಂತೇಳಿ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಈ ರೀತಿಯಾಗಿ ಉಡಾಫೆಯಾಗಿ ಮಾತಾಡ್ತಾ ಇದ್ದಾರೆ. ಹಾಗಾಗಿ ನಿನ್ನೆ ಕೊಟ್ಟಿರುವಂತಹ ಹೇಳಿಕೆ ಬೇರೆ, ಮತ್ತೆ ಇವತ್ತು ಮತ್ತೊಂದು ಹೇಳಿಕೆ.